ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ. ನನ್ನ ದೌಲತ್ತು ದುರಾಂಕಾರದಲ್ಲಿ ನಾನು ಬದುಕಿರುವುದು ಯಾರು ಕಾಲು ಹಿಡಿಯಲ್ಲ ಎಂದ ರಜತ್ ಕಿಶನ್. ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿರುವ ರಜತ್ ಕಿಶನ್ ಅವರು ಸಖತ್ ಸೌಂಡ್ ಮಾಡುತ್ತಿದ್ದಾರೆ. ಅವರ ಹಾರಾಟ ಆರ್ಭಟ ಶುರುವಿನಿಂದಲೇ ಒಂದೇ ರೀತಿಯಲ್ಲಿದೆ. ಯಾರಾದರೂ ರಜತ್ ಅವರನ್ನು ನಾಮಿನೇಟ್ ಮಾಡಿದರೆ ಅದಕ್ಕೆ ಸರಿಯಾದ ಕಾರಣ ಕೊಡುವವರೆಗೆ ಅವರು ಬಿಡುವುದಿಲ್ಲ. ಇದೀಗ ನಾಮಿನೇಷನ್ ವಿಚಾರಕ್ಕೆ ಧನರಾಜ್ ಆಚಾರ್ ಅವರ ಮೇಲೆ ಸಿಟ್ಟಾಗಿದ್ದಾರೆ. ಅಷ್ಟಕ್ಕೂ ಆಗಿದ್ದೇನು, ಬಿಗ್ ಬಾಸ್ ಮನೆಗೆ ನಾಮಿನೇಷನ್ ಪ್ರಕ್ರಿಯೆ ನಿಭಾಯಿಸುವುದಕ್ಕಾಗಿಯೇ ಒಂದಷ್ಟು ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಮಾಜಿ ಸ್ಪರ್ಧಿಗಳು ಆಗಮಿಸಿದ್ದರು. ಅಂತೆಯೇ ತುಕಾಲಿ ಸಂತು ಮತ್ತು ಧನರಾಜ್ ಅವರಿಂದ ನಾಮಿನೇಷನ್ ಮಾಡಿಸಿದರು. ಆಗ ರಜತ್ ಕಿಶನ್‌ರನ್ನು ತೆಗೆದುಕೊಂಡ ಧನರಾಜ್, ನನ್ನ ಅಭಿಪ್ರಾಯ ಹೇಳೋಕೆ ಬಂದರೆ ಹುಚ್ಚ ಅನ್ನೋದು, ಅಡ್ಡಗಾಲು ಹಾಕೋದು ಮಾಡ್ತಾರೆ ಎಂದು ರಜತ್ ಮೇಲೆ ಆರೋಪ ಮಾಡಿದರು. ಮತ್ತು ಧನರಾಜ್ ಅವರ ಮಾತಿಗೆ ಸಿಟ್ಟಾದ ರಜತ್, ಧನರಾಜ್ ನಾಮಿನೇಟ್ ಮಾಡಿದ್ದಕ್ಕೆ ಸಿಟ್ಟಾದ ರಜತ್, ಧನರಾಜ್ ನಿನಗೆ ಇಲ್ಲಿ ಉಳಿದುಕೊಳ್ಳಬೇಕು ಎಂದರೆ ಯಾರ ಕಾಲನ್ನಾದರೂ ಹಿಡಿದುಕೋ, ನಾನು ಹಿಡಿದುಕೊಳ್ಳುವುದಿಲ್ಲ. ಇದು ನನ್ನ ದೌಲತ್ತು, ನನ್ನ ದುರಹಂಕಾರದಲ್ಲೇ ನಾನು ಬದುಕಿರೋದು. ನಾನು ಯಾರ ಕಾಲನ್ನೂ ಹಿಡಿಯುವುದಿಲ್ಲ. ನನಗೆ ನನ್ನ ಸ್ವಾಭಿಮಾನ ಅಂತ ಬಂದರೆ ನಾನು ತೆಗೆದುಕೊಳ್ಳುವ ನಿರ್ಧಾರವೇ ಫೈನಲ್ ಎಂದು ಹೇಳಿದರು. ನಂತರ ಸುರೇಶ್ ಜೊತೆಗೆ ಚರ್ಚೆ ಮಾಡಿದ ಧನರಾಜ್, ನಾನು ನಾಮಿನೇಷನ್ಗೆ ನೀಡಿದ ಕಾರಣ ಸರಿಯಾಗಿತ್ತು. ಮಗು ಅನ್ನೋದೆಲ್ಲ ಸರಿಯಲ್ಲ. ಅವರು ಕೊಡುವ ಕಾರಣಗಳು ಸರಿಯಾಗಿರುತ್ತವೆ, ನಮ್ಮ ಕಾರಣಗಳು ತಪ್ಪಾಗಿರುತ್ತವೆ ಎಂಬ ಭಾವನೆ ಅವರದ್ದು. ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಬಂದು ಇವರ ಮಾತು ಪದ ಬಳಕೆ ಹೇಗಿರುತ್ತದೆ ಎಂದರೆ, ಈ ವ್ಯಕ್ತಿ ಯಾಕಾದರೂ ಬಂದ್ರು ಅಂತ ಅನಿಸುತ್ತದೆ ಎಂದು ಹೇಳಿದ್ದಾರೆ. ಗಾರ್ಡನ್ ಏರಿಯಾದಲ್ಲಿ ಕುಳಿತಿದ್ದ ಧನರಾಜ್ ಮತ್ತು ರಜತ್ ಮತ್ತೆ ವಾಗ್ವಾದ ಆರಂಭಿಸಿದರು. ಅದು ಯಾವ ಮಟ್ಟಕ್ಕೆ ಹೋಯಿತು ಎಂದರೆ ಕೈ ಮಿಲಾಯಿಸುವುದು ಬಾಕಿ ಇತ್ತು. ಒಂದು ಹಂತದಲ್ಲಿ ಇಬ್ಬರು ಕೂಡ ಪರಸ್ಪರ ತಳ್ಳಾಡಿಕೊಂಡರು. ರಜತ್ ಮುಖದಲ್ಲಿ ಕೋಪ ಎದ್ದು ಕಾಣುತ್ತಿತ್ತು. ಆ ಸಮಯಕ್ಕೆ ಕ್ಯಾಪ್ಟನ್ ಗೌತಮ್ ಮತ್ತು ಮಂಜು ಹೋಗಿ ಬಿಡಿಸದಿದ್ದರೆ ಪರಿಸ್ಥಿತಿ ಕೈಮೀರುತ್ತಿತ್ತು. ಮತ್ತೆ ಧಮಕಿ ಹಾಕುವ ಧ್ವನಿಯಲ್ಲಿ ಮಾತನಾಡಿದ ರಜತ್, ನಾನು ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ಧನರಾಜ್, ನನ್ನ ಹತ್ರ ಈ ಆಟಗಳೆಲ್ಲ ಬೇಡ ಎಂದು ವಾರ್ನಿಂಗ್ ಕೊಟ್ಟರು. ಅದಕ್ಕೆ ಪ್ರತಿಕ್ರಿಯಿಸಿದನು, ನಾನು ಆಟ ಆಡೋದಕ್ಕೆ ಇಲ್ಲಿಗೆ ಬಂದಿರುವುದು. ಇಂತಹ ಮಾತುಗಳಿಂದಲೇ ನೀವೇನು ಅಂತ ಗೊತ್ತಾಗ್ತಾ ಇದೆ. ನಿಮ್ಮಿಂದ ನಾನು ಕಲಿಯಬೇಕಲ್ಲ ಎಂದು ಪ್ರತಿವಾದ ಮಾಡಿದರು. ಓಕೆ, ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.